ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜಾಸ್ತಿ ತಂದ್ಬಿಟ್ಟಿದ್ಯಾ ಸಕ್ಕು. ಜಿಬ್ರಿ ತಗೋ. ಅಭಯ ಇದ್ ನಿನ್ಗೆ, ಆ ಪಾಂಡು ಇದು ನಿನ್ಗೆ. ನಿಮ್ಮೆಲ್ಲರಿಂದ ಗುಡಿಲ್ ಪೂಜೆ ಯಾವ ತೊಂದ್ರೆ ಇಲ್ದೆ ನಡೀತು. ಅಯ್ಯೋ ಯಾಕೆ ಅಳ್ತಾ ಇದೀಯಾ? ಇವಾಗ ನಾನ್ ನಿಮ್ಗೊಂದ್ ವಿಷಯ ಹೇಳ್ತೀನಿ. ಒಂದ್ಸಲಿ ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ ತಿನ್ನೋ ಸ್ಪರ್ಧೆ ಇಟ್ಟಿರ್ತಾರೆ. ಅದ್ರಲ್ಲಿ ಒಂದ್ ಷರತ್ ಹಾಕಿದ್ರು. ಏನದು? ನಮ್ ಕೈ ಇದೆಯಲ್ಲ ಅದನ್ನ ಮಡಚ್ಬಾರ್ದು, ಹೀಗೆ ಕೈ ಚಾಚಿ ತಿನ್ಬೇಕು. ಲೋ ಪಾಂಡು, ಕೈ ಚಾಚ್ಕೊಂಡು ಯಾರ್ ಕೈ ತಿನ್ನಕ್ಕಾಗತ್ತೋ? ಹಾಕ್ ಕೂಡ ತಿನ್ಬೋದು ಪಾಂಡು. ಕೈ ನೆಟ್ಟಿಗಿಟ್ಕೊಂಡ್ ತಿಂದ್ರೆ ಬಾಯಲ್ಲಿ ತುತ್ತು ಬೀಳುತ್ತೆ. ರಾಕ್ಷಸರು ಕೂಡ ಇದೇ ರೀತಿಯಲ್ಲಿ ಮಾಡಿದ್ರು. ತಿನ್ನುವಾಗ ಕೆಲವರಿಗೆ ಅನ್ನ ತುತ್ತು ಕಣ್ಣಿಗೆ ಮೂಗಕ್ ಬಿತ್ತಂತೆ. ಮತ್ ದೇವತೆಗಳು ಏನ್ ಮಾಡಿರ್ತಾರೆ ಅದನ್ನ ಯಾರು ಹೇಳ್ತೀರಾ? ಜಿಬ್ರಿ ಸರಿಯಾಗಿ ಹೇಳಿದ್ಲು. ನಿಜ, ದೇವತೆಗಳೆಲ್ರು ಒಬ್ರಿಗೊಬ್ರು ತಿನ್ನಿಸ್ಕೊಂಡ್ರು. ಹೇಳಿ, ಈ ಉಪಾಯ ಚೆನ್ನಾಗಿದೆ ಅಲ್ವಾ? ಚಿಕ್ಕ ಹುಡುಗಿ ಆಗಿದ್ರು ಸರಿಯಾಗಿ ಹೇಳ್ದೆ ಜಿಬ್ರಿ. ಏನೋ ಅಂದ್ಕೊಂಡಿದ್ದೆ, ನಿನಗ್ ತುಂಬಾ ವಿಷಯ ಗೊತ್ತು. ಸರಿ, ಈಗ ನಾವೆಲ್ಲರೂ ಅದೇ ರೀತಿ ತಿನ್ನೋಣ, ಒಬ್ರಿಗೊಬ್ರು ತಿನ್ಸೋಣ. ಸರಿ. ನಾರಾಯಣ ನಾರಾಯಣ. ವಂದನೆಗಳು ತಾಯಿ. ತಾಯಿ, ನಿಮ್ಮನ್ನು ಅವಮಾನಿಸುವ ಯಾವ ಉದ್ದೇಶವೂ ನನಗಿಲ್ಲ. ಆದರೆ ಸತ್ಯವನ್ನು ಹೇಳಲೇಬೇಕಲ್ಲವೇ? ಮಹರ್ಷಿಗಳೇ, ನಿಮ್ಮ ಮಾತಿನ ಅರ್ಥವೇನು? ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಸ್ವಾಮಿ. ಸ್ವಲ್ಪ ತಾಳಿ ಮಹರ್ಷಿ, ನನಗೆ ನಿಜ ಹೇಳಿ. ಆದರೆ ಅದಕ್ಕೂ ಮೊದಲು ಈ ದಿನ ನಡೆದ ವಿಚಿತ್ರವನ್ನು ಕೇಳಿ ಕೃತಾರ್ಥರಾಗಿ. ಸ್ವಾಮಿ, ನೀವು ಕೂಡ ಕೇಳಿ. ಮಹರ್ಷಿ, ನಿಮ್ಮ ತಾಯಿ ಮೊಟ್ಟ ಮೊದಲ ಬಾರಿಗೆ ಪಂದ್ಯವನ್ನು ಗೆದ್ದಿದ್ದಾರೆ. ನಾರಾಯಣ ನಾರಾಯಣ. ನನಗೆ ನಿಮ್ಮ ಮುಖದಲ್ಲಿ ಸಂತೋಷ ಕಾಣಿಸುತ್ತಿಲ್ಲ. ನಾರದ ಮಹರ್ಷಿ ಈ ದಿನ ರುಕ್ಮಿಣಿ ದೇವಿ ಸ್ವಾಮಿ ಅವರನ್ನು ಸೋಲಿಸಿದ್ದಾರೆ. ನಾನು ಹೇಳಿದರೂ ನೀವು ನಂಬುವುದಿಲ್ಲ ಅಲ್ಲವೇ? ನೀವು ನಂಬುತ್ತೀರಾ ಎಂದು ನಾನು ಭಾವಿಸಿಲ್ಲ. ಅವರನ್ನೇ ಕೇಳಿ. ಸ್ವತಃ ನೀವೇ ಸ್ವಾಮಿ ಅವರನ್ನು ಕೇಳಿ ನಿರ್ಧರಿಸಿ. ತಾಯಿ, ನಾರದ ಮಹರ್ಷಿಗಳೇ, ನಾನು ನನ್ನ ದೇವಿಯ ಬಳಿ ಎಂದೋ ಸೋತು ಹೋದೆ. ನಾನು ಬಹಳ ಪ್ರಯಾಸಪಟ್ಟು ರುಕ್ಮಿಣಿ ದೇವಿಯನ್ನು ವಿವಾಹ ಮಾಡಿಕೊಂಡಿದ್ದೇನೆ. ಹೀನಾಯವಾಗಿ ಸೋತಿದ್ದೇನೆ. ಆಕೆಯ ಸೌಂದರ್ಯದ ಮುಂದೆ, ಆಕೆಯ ಪ್ರೀತಿಯ ಮುಂದೆ. ಆ ವಿಷಯಗಳನ್ನು ಈಗೇಕೆ ನೆನಪಿಸಿಕೊಳ್ಳುತ್ತಿದ್ದೀರಾ? ನಾರದ ಮಹರ್ಷಿ, ತಾಯಿ, ನನ್ನ ಗೆಲುವು ಯಾರೂ ಊಹಿಸಿರಲಿಲ್ಲ ಅಲ್ಲವೇ? ಇದರಿಂದ ಸಮಸ್ಯೆ ಎದುರಾಗುತ್ತದೆ ಎಂದು ಅನಿಸುತ್ತಿಲ್ಲವೇ? ನಾನು ಮಾತನಾಡಬಹುದೇ? ತಾಯಿ, ಪಂದ್ಯದ ವಿಚಾರಕ್ಕೆ ಬಂದರೆ ಬೇಡ ಬೇಡ ಬೇಡ. ವಿಷಯವೇನೆಂದರೆ, ನೀನು 5ನೇ ಮುತ್ತೈದೆಯ ರೂಪವನ್ನು ಧರಿಸಿ ಗುಡಿಗೆ ಹೋದೆ. ಸಕುವಿನ ಪೂಜಾ ಕಾರ್ಯಕ್ರಮವನ್ನು ಪೂರ್ತಿಗೊಳಿಸಿದೆ. ನಿರಾಸೆಯಲ್ಲಿದ್ದವರನ್ನು ಸಂತೋಷಗೊಳಿಸಿದೆ. ಅವರಿಗೆ ನ್ಯಾಯ ಒದಗಿಸಿದ್ದೀಯ. ನಿನಗೆ ನನ್ನ ಅಭಿನಂದನೆಗಳು ದೇವಿ. ಧನ್ಯವಾದಗಳು. ಆದರೆ ಮಹರ್ಷಿ ಪಂದ್ಯದ ಬಗ್ಗೆ ಏನೋ ಹೇಳಲು ಹೊರಟಾಗ ನೀವೇಕೆ ತಡೆದಿರಿ? ನೀವು ಮುಂದುವರೆಸಿ. ತಾಯಿ, ದಯಮಾಡಿ ಅನ್ಯತಾ ಭಾವಿಸಬೇಡಿ. ಅದು ಸತ್ಯವಾಗಿಯೂ ಬಹಳ ಅಂದವಾದ ಅನುಭೂತಿ. ಸುಗಂಧದ ಪರಿಮಳ, ಪಾಯಸ ಕುಡಿಯುವಾಗ ಬಾಯಿಗೆ ಸಿಗುವ ಗೋಡಂಬಿ, ಜೊತೆಗೆ ಮಾವಿನಕಾಯಿ ಸಾರಿನಲ್ಲಿ ಅಲ್ಲಲ್ಲಿ ಖಾರವಾಗಿ ಸಿಗುವ ಹಸಿ ಮೆಣಸಿನಕಾಯಿ ಚೂರುಗಳು,
ಹುಳಿ ಸಿಹಿ ಖಾರ ಎಲ್ಲಾ ರುಚಿಗಳು ಸೇವಿಸಿದೆ ಎಂದು ಹೇಳಿದರು. ನಿಜ ತಾಯಿ. ಯಾರು? ನಾರಾಯಣ ನಾರಾಯಣ.